ವಾವ್ ಪ್ರಾಡಕ್ಟ್ ಅಷ್ಟು ಚಂದ ಇತ್ತು. ಅದಕ್ಕೂ ಮುಂಚೆ ಎಲ್ಲ ನನ್ನ ಎಂಗೇಜ್ಮೆಂಟಿಗೆ ನಾನು ನಮ್ಗೆ ಯಾರಿಗೂ ಹೊಡೆದ್ರೆ ಪ್ಯೂರ್ ಆಗಿರೋಂಥವ ನ್ಯಾಚುರಲ್ ರೆಮಿಡಿ ಇಲ್ಲಿ ತೋರಿಸ್ನಲ್ಲ ಮತ್ತೆಂತ. ಹಾಯ್, ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕಂತೆ. ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ. ಈ ವ್ಲಾಗು ಬೆಳಗ್ಗೆಯಿಂದ ಶುರು ಮಾಡಿದೆ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ. ಸೊ ನಂಗೆ ಅನಿಸೋದು ಮನೇಲಿ ಈ ಥರ ಗಿಡಗಳನ್ನು ಜಾಸ್ತಿ ಬಳಸೋದ್ರಿಂದ, ಹೂಗಳು ಮತ್ತು ಈ ಥರ ಬೇರೆ ಬೇರೆ ಕಲರ್ ಗಿಡಗಳನ್ನು ಬೆಳೆಸೋದ್ರಿಂದ ನಮ್ಮ ಸ್ಟ್ರೆಸ್ ಬರ್ಸ್ಟರ್ ಆಗಿ ಅದು ಕೆಲಸ ಮಾಡುತ್ತೆ ಅಂತ ನನಗನ್ಸುತ್ತೆ. ಸೊ ಅಲೋವೆರಾ ಫೇಸ್ ಪ್ಯಾಕ್ ಆಯಿತು ಮನೇಲಿ. ಮೊದಲೆಲ್ಲ ಇದನ್ನು ಮಾಡ್ತಿದ್ದೆ ಆಯಿತಾ, ಜಾಸ್ತಿ ಅಲೋವೆರಾ ಫೇಸ್ ಪ್ಯಾಕ್, ಟೊಮೆಟೊ ಫೇಸ್ ಪ್ಯಾಕ್ ಎಷ್ಟೊತ್ತಿಗೂ ಮಾಡ್ತಿದ್ದೆ. ಈಗ ತುಂಬ ಕಡಿಮೆ. ಕೆಲವ್ರಿಗೆ ಆತಿಲ್ಲ ಅಂತ ಅಲೋವೆರಾ ಹಚ್ಕೊಂಡ್ರೆ. ನಾನು ಇದನ್ನೆಲ್ಲ ಸಿಪ್ಪೆಲ್ಲ ತೆಗೆದಿಟ್ಕೊಂಡು ಸಪ್ರೇಟ್ ಇಲ್ಲ ಬೌಲಿಗೆಲ್ಲ ಹಾಕೊಂಡು ಹಚ್ಕೊಂತಿಲ್ಲ. ಕಟ್ ಮಾಡಿ ಸೀದಾ ತಗೋಬೇಕು, ಅದನ್ನು ಹಿಂಗೆ ಪೀಲ್ ಮಾಡು, ಹಿಂಗೆ ಹಚ್ಕೊಂಡ್ರಷ್ಟೇ. ಸೊ ಚಂದ ಮಾಡಿ ಅಲ್ಲ, ನೀರು ತೆಗೆದು ಹಚ್ಕೊಂತಿಲ್ಲ. ಲಾಸ್ಟ್ ಟೈಮ್ ನಾನು ಫೇಶಿಯಲ್ ಯಾವತ್ತು ಮಾಡೋದಂತ ಹೇಳಿದ್ರೆ, ಫಸ್ಟ್ ತಂಗಿದು ಮದುವೆ ದಿನ ಮಾಡಿದ್ದಿದೆ. ಸುಷ್ಮಿತನ್ ಮದುವೆಗೆ ಫೇಶಿಯಲ್ ಎಂಥದ್ದು ಮಾಡಲಿಲ್ಲ, ಐಬ್ರೋಸ್ ಅಷ್ಟೇ ಮಾಡಿದ. ಶ್ರೀದೇವಿದು ಮದುವೆ ಟೈಮಲ್ಲಿ ಫ್ರೂಟ್ ಫೇಶಿಯಲ್ ಅಂತ ಮಾಡಿದ್ದೆ. ಮತ್ತೆ ಎಂತೆಲ್ಲ ಮಾಡೋಕೆ ಹೆದರಿಕೆ ಇತ್ತು. ಈ ಬ್ಲೀಚ್ ಅದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡಿ ಮುಖ ಹಾಳು ಮಾಡ್ಕೊಂಡ್ ಅಂತ ಹೇಳಿ ಅದೆಲ್ಲ ಮಾಡಿಸ್ಕೊ ಹೋಗ್ತಿಲ್ಲ. ಸೊ ಅಷ್ಟೊತ್ತಿಗೆ ನಾನು ಫ್ರೂಟ್ ಫೇಶಿಯಲ್ ಮಾಡಿದ್ದೆ. ಅದಕ್ಕೂ ಮುಂಚೆ ಎಲ್ಲ ನನ್ನ ಎಂಗೇಜ್ಮೆಂಟಿಗೆ ನಾನು ಫೇಶಿಯಲ್ ಎಂತ ಸಹ ಮಾಡ್ಕೊಂಡಿರಲಿಲ್ಲ. ಐಬ್ರೋಸ್ ಒಂದೇ, ವ್ಯಾಕ್ಸು ಮಾಡಿರಲಿಲ್ಲ. ಆಗೆಲ್ಲ ಹೇಳ್ತಿದ್ದೆ ಎಂತಕ್ಕ ಮಾಡ್ಕೊಳಕ್ಕಿತ್ತು ಅಂದ್ಕೊಂಡು. ಆಗ ನನಗಿನ್ನು 22 ವರ್ಷ. ಸೊ ಅಷ್ಟೊತ್ತಿಗೆ ಅಷ್ಟೆಲ್ಲ ಬೇಕನ್ನಿಸ್ತಿರ್ಲಿಲ್ಲ. ಅದಾದಮೇಲೆ ನನ್ನ ಮದುವೆಗೆ ಬ್ಲೀಚು ಅಲ್ಲ, ಅದಂತ ನನ್ನ ಮದುವೆ ಗೋಲ್ಡನ್ ಫೇಶಿಯಲ್, ಡೈಮಂಡ್ ಫೇಶಿಯಲ್ ಅಂತ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಸುಮಾರು ತಪ್ಪಲ್ಲ. ಸೊ ಅದನ್ನು ಮಾಡ್ಕೊಂಡಿದ್ದೆ ಅಷ್ಟೇ ಮದುವೆಗೆ. ಅದಾದಮೇಲೆ ನಾನು ಎಂತಕ್ಕೆ ಮಾಡ್ಕೊಳ್ಳೋಣ ಹೇಳಿ, ಯಾಕಂದರೆ ಮದುವೆ ಟೈಮಲ್ಲಿ ಅರಿಶಿನೆಲ್ಲ ಹಚ್ಚಿದ್ರಲ್ಲ, ಅರಿಶಿನೆಲ್ಲ ಹಚ್ಚಿದಾಗ ನಾವು ತುಂಬ ಕೇರ್ಫುಲ್ ಆಗಿರ್ಬೇಕು. ಅರಿಶಿನ ನೀರೆಲ್ಲ ಬೀಳುತ್ತೆ, ಅದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಮದುವೆಗೆ ಅರಿಶಿನ ನೀರು ತಿಗ್ರು ಹಚ್ಚೋದು ಅದೆಲ್ಲ ಇಂಪಾರ್ಟೆಂಟ್. ಬಟ್ ಚಂದ ಕಾಣ್ಕಂತ ಫೇಶಿಯಲ್ ಮಾಡುತ್ತೆ, ಅದನ್ನು ಮೇಂಟೈನ್ ಮಾಡೋಕೆ ಕಷ್ಟ. ಸೊ ನನ್ನ ಪ್ರಕಾರ ಮದುವೆ ಟೈಮಲ್ಲಿ ಅದು ಮಾಡೋಕ್ಕಾಗ ಅಂದರೆ ಸ್ವಲ್ಪ ಸ್ಕಿನ್ ಸಾಧಾರಣಕ್ಕಿದ್ದವ್ರು ಅದನ್ನು ಮಾಡೋದಿದ್ದರೆ ಒಳ್ಳೇದು. ಹೇಳ್ತಿರು ಮೇಕಪ್ ಆರ್ಟಿಸ್ಟ್ ಅವರೆಲ್ಲ ಇದು ಮಾಡಿದ್ರೆ ಮೇಕಪ್ ಚಂದ ಕೂರುತ್ತಂದೇಳಿ ಹೇಳಿ ಎಂಥದಪ್ಪ, ಅದು ಇದ್ದದ ರೂಪ ಎಲ್ಲ ಹಾಳಾತ ಅನ್ಸುತ್ತೆ ನಂಗೆ. ಆ ಫೇಶಿಯಲ್ ಮಾಡ್ಕೊಂಡು ಮತ್ತೆ ಆ ಮೇಕಪ್ ಎಲ್ಲ ಮಾಡ್ಕೊಂಡು ಒಂದಕ್ಕೊಂದಕ್ಕೆ ಇದಾಗಿ ಫೇಸ್ ಎಲ್ಲ ಒಂಥರ ಕಾಣ್ತ ಅನ್ಸುತ್ತೆ. ಸೊ ಬೆಟರ್ ನಾವು ಹೆಂಗಿತ್ತು ಹಾಗೆ ಮೇಕ್ ಓವರ್ ಮಾಡ್ತಿರ್ತೀವಿ, ಚಂದ ಮಾಡಿ ಬಂದವ್ರ ಹತ್ರ ಚಂದ ಮಾಡಿ ಮಾಡಿಸ್ಕೊಂಡ್ರೆ ಸಾಕತ್ತು. ಇದು ಫೇಶಿಯಲ್ ಎಲ್ಲ ಮಾಡಿ ಎಕ್ಸ್ಟ್ರಾ ಇದಾಗೋದು. ಫೇಸೆಲ್ಲ ತುಂಬ ಪಿಂಪಲ್ಸ್ ಎಲ್ಲ ಇದ್ದವರಿಗೆ ಇದು, ಕೆಲವರೆಲ್ಲ ಆಕ್ನೆ ಮತ್ತು ಬೇರೆ ಥರ ಎಲ್ಲ ಇದ್ದವರಿಗೆಲ್ಲ ಎಂತೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ವರ್ಕ್ ಆಗ್ಬೋದೇನೋ. ಬಟ್ ನಂಗೆ ಪರ್ಸ್ನಲಿ ಫೇಶಿಯಲ್ ಮಾಡಿಸ್ಕೊಂಡ್ರೆ ಹೆದರಿಕೆ ಅದು. ಸೊ ಎಸ್ ಸರಿ, ನಾನು ಮೊದಲು ಎಂತ ಮಾಡ್ತಿದ್ದೆ ಅಂದರೆ, ಹೊರಗಡೆ ಎಲ್ಲ ಹೋಗ್ಬತ್ತಿಗೆ ಫಂಕ್ಷನಿಗೆ ಪಿ ಯು ಅಲ್ಲಿದ್ದಲ್ಲ ಜಾಸ್ತಿ, ತುಂಬ ಕ್ರೇಜ್ ಇತ್ತು ಸ್ಕಿನ್ ಬಗ್ಗೆ ಎಲ್ಲ. ಆಗನೇ ಎಂತ ಮಾಡ್ತಿದ್ದೆ ಅಂದರೆ, ಈ ಅಲೋವೆರಾ ತಗೊಂಡು ಫಸ್ಟಿಗೆ ಐಸ್ ಕ್ಯೂಬು ರೆಡಿ ಮಾಡಿ ಇಟ್ಕೊಂಡೆ. ಅದರಲ್ಲಿ ಫಸ್ಟ್ ಸ್ಕ್ರಬ್ ಮಾಡ್ಕೊಂಡು ಫೇಸ್ ಎಲ್ಲ ಸ್ಕ್ರಬ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಈ ಥರ ಅಲೋವೆರಾ ಜೆಲ್ ತಗೊಂಡು ಫೇಸಿಗೆಲ್ಲ ಹಚ್ಕೊಂಡು ಈ ಥರ ಹಚ್ಕೊತಿದ್ದೆ. ಒಂದು 5 ಮಿನಿಟ್ಸ್ ಸ್ಕ್ರಬ್ ಮಾಡ್ತಿದ್ದೆ. ಸ್ಕ್ರಬ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ತೆಗೋದು. ಹಾಫ್ ಆನ್ ಅವರ್, ಒಂದೊಂದ್ಸಲಿ 1 ಅವರ್ ಹೊತ್ತು ತೆಗಿತಿದ್ದೆ. ಅದಾದಮೇಲೆ ಹೊರಗಡೆ ಹಬ್ಬತ್ತಿ ನಾವು ಆಗೆಲ್ಲ ಇದು ಹಾಕ್ಕೊಂತಿದ್ದೆ ಆಯಿತಾ, ಯಾವುದು ಅಮ್ಮ ಅದ್ಯಾವುದು ಫೇರ್ ಆ್ಯಂಡ್ ಲವ್ಲಿ ಇವತ್ತಿತ್ತಲ್ಲ, ನಾವು ಅದನ್ನೇ ಸ್ಟಾರ್ಟ್ ಮಾಡಿದೆ ಅಮ್ಮಂದು. ಅದು ಹಾಕೊಂಡ್ರೆ ಒಳ್ಳೆ ಆಗ್ತ ಅನಿಸ್ತಿದ್ದಿತ್ತು. ಅದನ್ನೇ ತುಂಬ ಟೈಮ್ ತನಕ ಅದನ್ನು ನೀವು ಫಸ್ಟ್ PUCಯಲ್ಲಿ ಫಸ್ಟ್ ಟ್ರೈ ಮಾಡೋದು ಫೇರ್ ಆ್ಯಂಡ್ ಲವ್ಲಿ ಅನ್ಸುತ್ತೆ. ಅದಾದಮೇಲೆ ಓಕೆ ಎಂಥದ್ದು ಒಂದು ಹೈಕಂತ ಚೆನ್ನಾಗಿ ತೋರುತ್ತೆ ಅಂದ್ಕೊಂಡು ಅಲ್ಲಿಂದ ಶುರು ಆದ್ದು ಈ ಕ್ರೀಮ್ಗಳನ್ನೆಲ್ಲ ಹೇಳಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಾಗ ಎಲ್ಲರೂ ಹಾಗೆಲ್ಲ. ಈಗ ಫೇರ್ ಆ್ಯಂಡ್ ಹೋಯ್ ಅಂತ ಗ್ಲೋ ಆ್ಯಂಡ್ ಲವ್ಲಿ ಸಮಥಿಂಗ್ ಎಂಥದ್ದು ಆಯ್ತಲ್ಲ ಅದು. ಅದೇ ಆಗ ನಾನು ಹೊರಗಡೆ ಎಲ್ಲ ಹಬ್ಬತ್ತಿಗೆ ಫೇಶಿಯಲ್ ಎಲ್ಲ ಮಾಡ್ಕೊಂಡಿಲ್ಲಲ್ಲ, ಅದಕ್ಕೆ ಈ ಥರ ಮಾಡ್ಕೊತಿದ್ದೆ. ಫಂಕ್ಷನಿಗೆ ಹಬ್ಬಕ್ಕೊಂದು ರೆಡಿ ಹಬ್ಬಕ್ಕೊಂದು ಅರ್ಧ ಗಂಟೆ ಮುಂಚೆ ಈ ಥರ ಎಲ್ಲ ರೆಡಿ ಅದು ಫೇಸಿಗೆ ಅಲೋವೆರಾ ಎಲ್ಲ ಹಾಕೊಂಡು ಮತ್ತೆ ಮೇಕಪ್ ಮಾಡ್ಕೊತಿದ್ದೆ. ಮೇಕಪ್ ಅಂದರೆ ಅದನ್ನು ಫೇರ್ ಆ್ಯಂಡ್ ಲವ್ಲಿ. ಆಗ ಮುಖದ ಶೈನಿ ಹೊಡಿತಿತ್ತಪ್ಪ. ಅದು ಸೆಟ್ ಆದಿತ್ತು. ಮತ್ತು ಫಂಕ್ಷನಿಗೆ ಹಬ್ಬಕ್ಕೂ ಮುಂಚೆ ಒಂದು ಸ್ವಲ್ಪ ಹೊತ್ತು ಮುಂಚೆ ಆ ಥರ ಮಾಡ್ಕೊಂಬೋದ್ರಿಂದ ಫೇಸ್ ತುಂಬ ಗ್ಲೋ ಕಾಣಿಸುತ್ತೆ. ಮೇಕಪ್ ಮಾಡ್ಕೊಕ್ಕಿಂತ ಮುಂಚೆ ಅದು ಮಾಡೋದ್ರಿಂದ ಅಂತ ನಾನು ಎಲ್ಲೋ ಕೇಳಿದೆ. ಅದಕ್ಕೆ ನಾನು ಅದನ್ನು ಟ್ರೈ ಮಾಡಿದ್ದೆ, ಅದು ವರ್ಕ್ ಆಗಿದೆ, ಚೆಂದ ತೋರಿಸ್ತಿದೆ. ಸೊ
ಅದನ್ನು ಕಂಟಿನ್ಯೂ ಮಾಡಿದ್ದೆ. ಮತ್ತು ಈಗ ಸುಮಾರು ಟೈಮ್ ಆಯಿತು, ಒಂದು 3-4 ವರ್ಷ ಆಯ್ತು ಅನ್ಸುತ್ತೆ, ಅದು ಬಿಟ್ಟೆ. ಈಗ ಮತ್ತೆಲ್ಲ ಶುರು ಮಾಡುವ ಮದುವೆ ನೆನಪಾದರೆಲ್ಲ ಮಾಡೋದು. ಆ್ಯಂಡ್ ಟೊಮೆಟೊ ಸ್ಕ್ರಬ್ ಮಾಡೋದು ಹಾಗೆ, ಅದು ತುಂಬ ಒಳ್ಳೆ ಆಗ್ತಿತ್ತು. ನಾನು ಡೈಲಿ ಟೊಮೆಟೊ ಹಾಕಂತಿದ್ದೆ. ಎಂತಂದರೆ ಟೊಮೆಟೊಕ್ಕೆ ಇಷ್ಟು ಜಾಸ್ತಿ ದುಡ್ಡು ಆದಾಗೂ ಒಂದು ಅರ್ಧ ಟೊಮೆಟೊ ನಂಗೆ ಅಂದ್ಕೊಂಡು ಹೇಳಿ. ಟೊಮೆಟೊ ಫೇಸ್ ಸ್ಕ್ರಬ್ ಮಾಡೋದ್ರಿಂದ ಫೇಸ್ ಬೇಗ ಸುಕ್ಕು ಕಟ್ಟೋದಿಲ್ಲ ಅಂತ ಹೇಳ್ತಾರಪ್ಪ, ರಿಂಕಲ್ಸ್ ಆಗ್ತಿಲ್ಲ ಫೇಸಲ್ಲಿ ಬೇಗ ಅಂತೇಳಿ. ಸೊ ನಾನು ಟ್ರೈ ಮಾಡ್ತಿದ್ದೆ ಅದನ್ನೆಲ್ಲ. ತುಂಬ ಇಷ್ಟ ಆಗಿತ್ತು ನಂಗೆ ಅದೆಲ್ಲ ಟ್ರೈ ಮಾಡೋದಂದರೆ. ಸೊ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್. ಎಸ್, ಓಕೆ ಆಗಿದೆ. ಕೆಲವೊಂದೆಲ್ಲ ಪ್ರಾಡಕ್ಟ್ಸ್ ಎಲ್ಲ ತರಿಸಿದೆ. ಫುಲ್ ಫ್ರೆಶ್ ಅಪ್ ಆಗಿ ನಿಮಗೆ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ದೆ ಯಾವುದೆಲ್ಲ ತರಿಸಿದೆ ಅಂತೇಳಿ. ಕಿಚನ್ನಿಗೆ ಸಂಬಂಧಪಟ್ಟದ್ದು ಅದು ಇದು ಎಲ್ಲ. ಸೊ ನೋಡುವ, ಎಲ್ಲದನ್ನು ಅನ್ಬಾಕ್ಸ್ ಮಾಡುವ ನಿಮ್ಮ ಮುಂದೆನೇ. ಒಂದೊಂದ್ಸಲಿ ಫುಲ್ ಇಲ್ಲೆಲ್ಲ ಹಚ್ಕೊಂಡೆ, ಸ್ನಾನ ಮಾಡೋಕ್ಕಿತ್ತಲ್ಲ, ಸೊ ಫುಲ್ ಮುಖಕ್ಕೆ ಅಲ್ಲಿ ಇಲ್ಲೆಲ್ಲ ಹಚ್ಕೊಂಡು, ಮುಖಕ್ಕೆ ಕೈಗೆ ಎಲ್ಲ ಹಚ್ಕೊಂಡೆ ಪುರ್ಸೋದಾದರೆ. ಹಾಗೆ ಅದು ಟ್ಯಾನೆಲ್ಲ ಆದಾಗ ಟೊಮೆಟೊದು ಸ್ಕ್ರಬ್ ಮಾಡೋದು ಒಳ್ಳೆ. ಟೊಮೆಟೊಕ್ಕೆ ಹನಿ ಮತ್ತು ಶುಗರ್ ಎಲ್ಲ ಹಾಕೊಂಡು ಸ್ಕ್ರಬ್ ಮಾಡಿದ್ರೆ ಟ್ಯಾನಿಗೆ ಒಳ್ಳೆ. ನಾನು ಅಷ್ಟೆಲ್ಲ ಟ್ರೈ ಮಾಡಿದ್ರೆ ನಾನು ಬರೀ ಟೊಮೆಟೊ, ನಾನು ಎಲ್ಲದನ್ನು ಹಾಕ್ತಿರ್ಲಿತ್ತು, ನಾನು ಬರೀ ಟೊಮೆಟೊ ಮಾತ್ರ ಹಾಕಿ ಟ್ರೈ ಮಾಡ್ತಾ ಇದ್ದೆ. ಸ್ಕಿನ್ ಕೇರ್ ಅಂದರೆ ನಾನು ತುಂಬ ಇದ್ದಿತ್ತು ಮೊದಲು, ಎಂತ ಇಲ್ಲ ಅಂತಿಲ್ಲ, ಎಲ್ಲದು ಹೋಮ್ ರೆಮಿಡೀಸ್, ಎಕ್ಸ್ಟ್ರಾ ಕ್ರೀಮ್ ಅಂಥದ್ದೆಂತಲ್ಲ, ಹೊರಗಡೆದಂತಲ್ಲ, ನ್ಯಾಚುರಲ್ ಎಂತೆಲ್ಲ ಇತ್ತದೆಲ್ಲ ನನ್ನ ರೆಮಿಡೀಸ್ ತುಂಬ ಎಲ್ಲ ಟ್ರೈ ಮಾಡಿದ್ದಿದೆ. ಆ್ಯಂಡ್ ಅದೇ ಹೇಳ್ತಾರಲ್ಲ, ಬತ್ತ ಟೈಮ್ ಸಿಗದೇ ಇರೋ ಕಾರಣ ಅದನ್ನು ಯಾವುದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಒಂದು ಪಿಂಪಲ್ ಆದರೂ, ಒಂದು ಮಾರ್ಕ್ ಆದರೂ ಕಾನ್ಷಿಯಸ್ ಆಗ್ತಿದ್ದೆ. ಆ ಏಜಲ್ಲಿ ನನಗೆ ತುಂಬ ಒಳ್ಳೆ ಅಲೋವೆರಾ, ನಾವು ಮನೇಲೇ ನಟ್ಕೊಂಡ್ರೆ ಇದನ್ನ ಅಲೋವೆರಾ ಜೆಲ್ ತಲೆಗೂ ಹಾಕೊಂಡ್ರೆ ಫುಲ್ಲು ಎಂತ ಇದು ಕಂಡೀಷ್ನರ್ ಥರ ಕೆಲಸ ಮಾಡುತ್ತಂದ್ರಲ್ಲ. ಸುಮ್ಮನೆ ಅಲೋವೆರಾ ಮನೇಲಿ ಇದನ್ನು ನಟ್ಕೊಂಡು ಚೆನ್ನಾಗಿ ಮಾಡಿ ಬೆಳೆಸಿ ಯೂಸ್ ಮಾಡಿದ್ರೆ ನಮ್ಗೆ ಒಳ್ಳೆ ಸ್ಕಿನ್ನಿಗೆ, ಹೇರ್, ಸ್ಕಿನ್ ಎಲ್ಲದಕ್ಕೂ ಸಾಕು. ಅವಡಿ ಕೋಡ್ ಮಾಡ್ತಿದ್ರು, ಅವಡಿ ಕೋಡು. ಇದು ಲಾಸ್ಟ್ ಇಯರ್ ವಿಡಿಯೋ ಮಾಡಿದ್ವಿ ಇದ್ರದ್ದು. ಗದ್ದಿಗೆ ಹೋಗಿ ಅವಡಿ ಕೋಡ್ ಕೊಯ್ಕೊಂಡು ಬಂದ. ಯಾರಾದರೂ ಹಳೇ ವಿಡಿಯೋ ನಂದು ಕಂಡಿದ್ದವರಿಗೆ ಅಲ್ಲ, ಲಾಸ್ಟ್ ಇಯರ್ ಎಷ್ಟೊತ್ತಿಗೆ ಇದೇ ಟೈಮಿಗೇನಲ್ಲ, ಇದೇ ಟೈಮಿಗೆ ಹಾಕೋದಲ್ಲ ಅವಡಿ ಕೋಡ್. ಸೊ ಅವಡಿ ಗದ್ದಿಗೆ ಹೋಗಿ ಅವಡಿ ಅದೇ ಅವಡಿ ಕೋಡ್ ಕೊಯ್ಕೊಂಬಂದು ವಿಡಿಯೋ ಮಾಡಿದ್ದೆ. ಜನವರಿ ನಾವು ಎಂತಕ್ಕೆ ಬಂದಲ್ಲ, ಡಿಸೆಂಬರ್ ಎಂಡಿಗೆ ಅನ್ಸದ್ದಡ. ನಾನು ಬಾಂಗ್ಲಾದೇಶಕ್ಕೆ ಹೋಗ್ಕಿಂತ ಮುಂಚೆ ಇಲ್ಲೇ ಪಕ್ಕದ ಮನೆಯದು ಅವಡಿ ಗದ್ದೆ ಇತ್ತು, ನಮ್ಗೆ ಪರಿಚಯದವರೇ ಅವಡಿ ಕೊಯ್ಕೊಂಡು ಹೋಗಿ ಮುಖ ಅಂದಿದ್ದು. ಮನೆ ಸಂಬಂಧಿಕರೇ, ಅಜ್ಜನ ಮನೆಯವ್ರೆ. ರೈಟ್ ಇತ್ತು. ಸೊ ವಿಡಿಯೋ ಮಾಡಿ ಹಾಕಿದ್ದು. ಈ ಸಲಿನೂ ಗದ್ದೆ ಹೋಗಿ ಕನ್ಕಂತಿದ್ದೆ ದೊಡ್ಡ ಆಲ್ರೆಡಿ ಕೊಯ್ದು ಅದನ್ನು ಬೇಯಿಸಿ ಸಾಯಂಕಾಲ ಹಚ್ಚೋದು. ಇದೆಂತ ಪಕ್ಕದಂಗಿದ್ದು ಎಂತಕ್ಕಿದ್ದು? ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡ್ರೆ ದೇವ್ರ ಪಾತ್ರ, ನ್ಯಾಚುರಲ್ ರೆಮಿಡಿ. ಇದನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡು ದೇವ್ರ ಪಾತ್ರ ಉಜ್ಜೋದು ಅಷ್ಟೇ. ಉಪ್ಪು ಮತ್ತೆ ನಿಂಬೆ ಹಣ್ಣೀರು, ಓಡಾ ನಿಂಬೆ ಹಣ್ಣು ಹಾಕಂತಿಲ್ಲ, ಅದ್ರದ್ದು ರಸ ತೆಗೆದು ಓಡಿರುತ್ತಲ್ಲ ಅದನ್ನ ಕಟ್ ಮಾಡಿ ಬೇಯಿಸುದಾ? ಯಾರು ಟ್ರೈ ಮಾಡಿದ್ಯಾ? ಸುಮಾರು ಜನ ಎಲ್ಲ ಮಾಡ್ತಾರೆ ಈ ಥರದಲ್ಲ ಅಲ್ಲ? ಅಲ್ಲಲ್ಲ ಬೇರೆಯವರು ಅವ್ರಿ ನೋಡಿ ಟ್ರೈ ಮಾಡಿ. ಫ್ರೆಶ್ ಅಪ್ ಆಗಿ ಬಂದು ಸಿಗ್ತೆ ಅಕ್ಕ. ಇದೆಲ್ಲನೂ ಅಮೆಝಾನಲ್ಲೇ ತರಿಸಿದ್ದು. ಈ ಸಲ ನಾನು ಜಾಸ್ತಿ ಅಮೆಝಾನಲ್ಲಿ ತರಿಸಿದೆ. ಅದು ಕಿಚನಿಗೆ ಸಂಬಂಧಪಟ್ಟ ಕೆಲವೊಂದು ಐಟಮ್ಸ್ಗಳೆಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಅಂದ್ಕೊಂಡು ಸೊ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತೆ ಈಗ. ಈಗ ನಾನು ಒಂದಿಷ್ಟು ಐಟಮ್ ತರಿಸಿದೆ. ಅಡುಗೆ ಮನೆಗೆ ಬೇಕಾಗ್ಬೋದು, ಮತ್ತು ದೇವ್ರ ಮನೆಯದು ಇನ್ನೂ ಏನೇನೋ ಮಾಡಿದೆ.
ನೋಡ ಇನ್ನೂ ಇತ್ತು ಪಪ್ಪುಗೆ. ಅಂಡ್ ಎಂತ ಅಂದ್ರೆ ಈ ಸಲ ಜಾಸ್ತಿ ಅಮೆಝಾನಲ್ಲೇ ಆರ್ಡರ್ ಮಾಡೋದು. ಕಿಚನ್ ಕಂಟೈನರ್ಸ್ ಅಂಥದ್ದೆಲ್ಲ ಅಮೆಝಾನಲ್ಲೇ ಮಾಡ್ತೆ. ಮೊದಲು ಜಾಸ್ತಿ ನಾವು ಫ್ಲಿಪ್ಕಾರ್ಟಲ್ಲಿ ಮಾಡ್ತಿದ್ದೆ. ಫ್ಲಿಪ್ಕಾರ್ಟಲ್ಲಿ ಯಾಕೆ ಮಾಡ್ತಿದ್ದೆ ಅಂದರೆ ಅದರಲ್ಲಿ ಬಟ್ಟೆಗಳೆಲ್ಲ ಸ್ವಲ್ಪ ಕಡಿಮೆ ಸಿಗ್ತಾ ಇತ್ತು. ಬಟ್ ಕ್ವಾಲಿಟಿ ಡಿಪೆಂಡ್ಸ್, ಎಲ್ಲ ಮಿಕ್ಸ್ ಒಂದೊಂದ್ಸಲಿ ಲೈಕ್ ಇರುತ್ತೆ, ಒಂದೊಂದ್ಸಲಿ ಲೈಕ್ ಇರೋದಿಲ್ಲ. ಅಮೆಝಾನಲ್ಲೆಲ್ಲ ಒಳ್ಳೆ ಇರುತ್ತೆ. ಬಟ್ ಒಂದೊಂದ್ಸಲಿ ಎಂತ ಗೊತ್ತಾ, ಅಮೆಝಾನಲ್ಲಿ ಫ್ಲಿಪ್ಕಾರ್ಟ್ ಎರಡು ಕಂಪೇರ್ ಮಾಡಿದಾಗ ಸೇಮ್ ಪ್ರಾಡಕ್ಟ್ ಫ್ಲಿಪ್ಕಾರ್ಟಲ್ಲಿ ಕಡಿಮೆ ಇರುತ್ತೆ, ಅಮೆಝಾನಲ್ಲಿ ಜಾಸ್ತಿ ಇರುತ್ತೆ, ಆಗ ಬೇಜಾರಾಗುತ್ತೆ. ಬಟ್ ಕ್ವಾಲಿಟಿ ಅಂತ ಬಂದಾಗ ಕಂಪೇರ್ ಟು ಫ್ಲಿಪ್ಕಾರ್ಟ್ ಅಮೆಝಾನ್ ಅಡ್ಡಿಲ್ಲ ಅನ್ಸುತ್ತೆ ನನಗೆ. ಹಂಗೆ ಸೊ ಫಸ್ಟ್ ಪ್ರಾಡಕ್ಟ್ ಯಾವುದಂತ ನೋಡುವ. ಎಸ್, ಇದು ಐರನ್ ತವ. ಇದರಲ್ಲೆಲ್ಲ ಎಂತೆಲ್ಲ ಇತ್ತು, ಮಣ್ಣೆಲ್ಲ ಇತ್ತು. ಪ್ಯೂರ್ ಐರನ್ ತವ ಇದು, ಪ್ಯೂರ್ ಐರನ್ ತವ ಇದು. ಇದು 699. ನನಗೆ ನಾನ್ ಸ್ಟಿಕ್, ಅದೇ ನನ್ನ ವ್ಲಾಗ್ಸಲ್ಲೆಲ್ಲ ಹೇಳ್ತೀನಿ, ನಾನ್ ಸ್ಟಿಕ್ಕಿಂತ ಈ ಥರದ್ದು ಐರನ್ ತವದಲ್ಲೇ ಕುಕ್ ಮಾಡೋಕೆ ಇಷ್ಟ ಆಯ್ತಂದರೆ ಫ್ರೈ ಅದೆಲ್ಲ. ಒಂದು ನಮ್ಮದು ದೋಸೆ ಎಲ್ಲ ಮಾಡೋದಿತ್ತು, ಒಂದು ಪ್ಯಾನ್. ಅದನ್ನು ನಾನ್ ವೆಜ್ಜಿಗೆ ಯೂಸ್ ಮಾಡೋದು ಬೇಡ ಅಂದ್ಕೊಂಡು ಸಪ್ರೇಟ್ ಇಟ್ಟಿದೆ. ದೋಸೆ ಎಲ್ಲ ಮಾಡಿದಾಗ ಅದನ್ನು ಯೂಸ್ ಮಾಡಿದೆ. ಇದನ್ನು ನಾನು ತರಿಸಿದ್ದು ಎಲ್ಲಾದರೂ ಮಕ್ಳಿಗೆ ಆಮ್ಲೆಟ್ ಎಲ್ಲ ಮಾಡಿ ಕೊಡ್ಕೊಂಡ್ಕೆ ಅಂತದ್ದು. ಸೊ ಆಮ್ಲೆಟ್ ಮಾಡೋದಾದ್ರೆ, ಹೋಮ್ ಮೇಡ್ ಪಿಜ್ಜಾ ಮಾಡೋದಾದ್ರೂ ಮಾಡ್ಲಿಕ್ಕಿದ್ರೆ, ಮತ್ತೆ ಫ್ರೈ ಮಾಡಿದ್ರೆ, ಫಿಶ್ ಫ್ರೈ ಏನಾದ್ರು ಮಾಡಿದ್ರೆ ಯೂಸ್ ಮಾಡ್ಲಕ್ಕಂದೇಳಿ ಇದನ್ನು ತರಿಸೋದು. ಪ್ಯೂರ್ ಐರನ್ ತವ ಇದು, ಚಂದ ಇತ್ತು. ಇದು ಅದ್ರ ಜೊತೆಗೆ ಬಂದದ್ದು. ಎಷ್ಟು ಯುನೀಕ್ ಇತ್ತಲ್ಲ, ನನಗೆ ಅದು ಪ್ಯಾನ್ ತುಂಬ ಇಷ್ಟ ಆಯಿತು. ಅದ್ರ ಜೊತೆ ಇದು ಟೋಟಲ್ 680 ರುಪೀಸ್ ಏನೋ. ನನಗೆ ವರ್ತ್ ಅನಿಸ್ತು ಈ ಪ್ರಾಡಕ್ಟ್. ಏನಿದು, ಎಷ್ಟು ಸೀಸರ್ ತಂದು ಎಲ್ಲಿಟ್ರು ಈ ಮಕ್ಳು ತಗೊಂಡು ಎಲ್ಲೆಲ್ಲೋ ಹಾಕೋದು. ಸೊ ನಂಗೆ ಅದು ಸಿಕ್ಲಿಲ್ಲ ಈಗ, ಅದಕ್ಕೆ ಚೂರಿ ತಗೊಂಡು ಬಂದಿದೆ ಇದನ್ನೆಲ್ಲ ಅನ್ಬಾಕ್ಸ್ ಮಾಡೋಕೆ. ಅದು ಮತ್ತೆಂತ ಗೊತ್ತಾ, ಮನೆ 1 ವರ್ಷ ಆತ ಬಂತು, ಬಟ್ ಮನೆಗೆ ಬೇಕಪ್ಪ ಐಟಮು ಸಹ ಇನ್ನೂ ಸರಿ ತರಲಿಲ್ಲ. ಅಂತಂದ್ರೆ ಅಮ್ಮನ ಮನೆ ಹತ್ರನೇ ಇರೋದ್ರಿಂದ ನಂಗೆ ಎಂತರ ಐಟಮ್ ಬೇಕಾದ್ರೆ ಅಮ್ಮ ಕೊಡ್ತಿದ್ದೀರ ಆಯ್ತಾ. ಕೆಲವುದೆಲ್ಲ ಈಗ ಊಟದ ತಟ್ಟೆ ಅದಿದೆಲ್ಲ ಸುಮಾರೆಲ್ಲ ಎಕ್ಸ್ಟ್ರಾ ಇತ್ತು, ನೀನು ಸದ್ಯಕ್ಕೆ ಇದೆ ತಗೋ ಆರ್ಡರ್ ಮಾಡೋ ತನಕ ಇದನ್ನ ಯೂಸ್ ಮಾಡಂದಿದ್ರು. ನಾನು ಹಂಗೆ ಅದನ್ನೇ ಇಟ್ಕೊಂಡು ಎಷ್ಟು ಐಟಮ್ ಆರ್ಡರ್ ಮಾಡಲಿಲ್ಲ ನಾನು. ಮನೇಲಿ ಈಗ ಬಂದು ಕಂಡ್ರೆ ನಮ್ಮ ಮನೇಲಿ ಜಾಸ್ತಿ ಇಲ್ಲ ಐಟಮ್ಸ್ ಎಲ್ಲ, ಎಲ್ಲದು ಆಚೆದೇ ಇರ್ಬೋದು, ಅಮ್ಮನ ಮನೆದೇ ಇರ್ಬೋದು. ಮತ್ತೆ ಅತ್ತಿ ಕೊಟ್ಟಿದ್ರು ಸ್ವಲ್ಪ, ನನ್ನ ರಾಜ್ ಅವರದ್ದು ಅಮ್ಮ. ಸೊ ಅದೆಲ್ಲ ಇತ್ತು, ಅದಕ್ಕೆ ಎಲ್ಲ ಹೊಸ ಮನೆಗೆ ಹೊಸ ಐಟಮ್ ತಗೊಂಬಪ್ಪ ಅಂತ ಹೇಳಿ ಸ್ವಲ್ಪ ತಂದಿದೆ. ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಅಂದ್ರಲ್ಲಿ ಅದು. ಮತ್ತು ಅದಾದ್ಮೇಲೆ ಕೆಲವೊಂದೆಲ್ಲ ಒಂದಿಷ್ಟು ಐಟಮ್ ತರಿಸಿದ್ದೆ, ಬಿಟ್ರೆ ಮತ್ತೆಂತ ತರಿಸ್ಲಿಲ್ಲ ನಾನು. ತುಂಬ ಇಷ್ಟಪಟ್ಟು ತುಂಬ ಹುಡುಕಿ ನಾನು ಮಾಡೋದು ಇದಿದ್ದು. ಸೊ ಇದು ಹೆಂಗಿತ್ತು ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ಇದೇ ಥರದ್ದು ದೇವ್ರ ಮನೆಗೆ ಸಂಬಂಧಪಟ್ಟದ್ದು ಇದು. ಎಂತ ಗೊತ್ತಾ, ಇದು ಜರ್ಮನ್ ಸಿಲ್ವರ್ ರೌಂಡ್ 4 ಬೌಲ್ ಸೆಟ್ ಆಫ್ ಲಿಡ್ ಅಂಡ್ ಟ್ರೇ. ಡ್ರೈ ಫ್ರೂಟ್ಸು, ಸ್ವೀಟ್ ಸರ್ವರ್, ಸ್ವೀಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು. ಹೋಮ್ ಡೆಕೋರ್, ಫೆಸ್ಟಿವಲ್, ವೆಡ್ಡಿಂಗ್ ರಿಟರ್ನ್ ಗಿಫ್ಟ್ ಅಂತ. ಬಟ್ ನಾನು ಇದನ್ನು ನೋಡಬೇಕು, ದೇವ್ರ ಮನೆಗಂತ ತರಿಸಿದ್ದು. ಏನಾದ್ರು ಪೂಜೆ ಎಲ್ಲ ಆದರೆ ದೇವರಿಗೆ ಸ್ವೀಟ್ಸ್ ಎಲ್ಲ ಇಡೋಕೆ, ಡ್ರೈ ಫ್ರೂಟ್ಸು ಸ್ವೀಟ್ಸ್ ಎಲ್ಲ ಇಡೋಕ್ಬೇಕಾದಂತ ಹೇಳಿ ಇದನ್ನು ನಾನು ತರಿಸಿದೆ. ಸೊ ಲೆಟ್ಸ್ ಅನ್ಬಾಕ್ಸ್ ದಿಸ್. ಫೋಟೋದಲ್ಲಿ ತುಂಬ ಚೆಂದ ಕಾಣಿಸುತ್ತೆ ನೋಡಿ. ಡ್ರೈ ಫ್ರೂಟ್ಸು ಅದೆಲ್ಲ ಕೊಳ್ಳೈತಲ್ಲ ದೇವ್ರ ಮನೇಲಿ ಇಡೋಕೆ. ಇದು ಜರ್ಮನ್ ಸಿಲ್ವರ್. ಸೊ ನೋಡುವ, ಇದು ಫೈಬರಾ ಗ್ಲಾಸ್ ಅನ್ಕೊಂಡಿದ್ದೆ ನಾನು, ಫೈಬರ್. ಇದರಲ್ಲಿ 4 ಇದು ಬರುತ್ತೆ. ಎಷ್ಟು ಕ್ಯೂಟ್ ಇತ್ತು ಗೊತ್ತಾ, ಚಂದ ಇತ್ತು. ಡ್ರೈ ಫ್ರೂಟ್ಸ್ ಎಲ್ಲ ಇಡೋಕೆ ಒಳ್ಳೆ ಆಗ್ತಿದ್ದು, ಹೆಂಗೋ ಯೂಸ್ ಮಾಡ್ಕೊಂಡ ಗಿಫ್ಟಿಂಗ್ ಪರ್ಪಸ್ಸಿಗೆ ಒಳ್ಳೆ ಆಗ್ತಿಲ್ಲ. ಗಿಫ್ಟ್ ಕೊಡ್ಬಹುದು ಇದನ್ನೆಲ್ಲ. ಒಂದೊಂದ್ಸಲಿ ನಮ್ ಗಿಫ್ಟ್ ಎಲ್ಲ ಕೊಡೋತಿಗೆ ಯಾರಿಗಾದ್ರು ಎಂತಾರು ಫಂಕ್ಷನ್ ಅಂದ್ರೆ, ಈಗ ಗೃಹ ಪ್ರವೇಶ ಅಥವಾ ಬೇರೆ ಏನಾದ್ರು ಬರ್ಡ್ ಏನಾದ್ರು ಇದ್ದಾಗ ಎಂತ ಗಿಫ್ಟ್ ಕೊಡೋದು ಅಂತ ಅನ್ಸುತ್ತೆ. ಇದೆಲ್ಲ ಕಾಂಬತ್ತಿಗೆ ಈ ಥರದ್ದೆಲ್ಲ ಕೊಡ್ಲಕ್ಕಲ್ಲ ಅಂತ ಈಗ ಅನ್ಸುತ್ತೆ. ಆ ಮೂಮೆಂಟಿಗೆ ತಲೆ ಬರ್ತಿಲ್ಲ. ಎಸ್, ವಾವ್, ಸಕ್ಕದಾಗಿದೆ ಇದು, ಚಂದ ಇತ್ತು. ಹತ್ರದಿಂದ ತೋರಿಸ್ತೆ ಈ ತರ ಡಿಸೈನ್.
ಆರಾಮ್ಸೆ ಇಟ್ಕೋಬೋದು. ಡ್ರೈ ಫ್ರೂಟ್ಸ್ ಅಥವಾ ಲಡ್ಡು ಏನಾದ್ರು ಮಾಡ್ರೆ ದೇವರಿಗೆ ಇಡುವ ನೈವೇದ್ಯಕ್ಕೆಲ್ಲ ಇಡ್ತಾರಲ್ಲ, ಸೊ ಅದಕ್ಕೆ ಆಗತ್ತಂತ ಹೇಳಿ ನಾನು ತರ್ಸಿದ್ ಅದಕ್ಕೆ ಪೂಜೆ ಎಲ್ಲ ಆದಾಗ. ನಮ್ಮ ಅಮ್ಮನ ಮನೆಯಲ್ಲಿ ಜಾಸ್ತಿ ಎಲ್ಲ ಈ ಊಟದ ಪ್ಲೇಟ್ ಇತ್ತಲ್ಲ, ಅದು ಜಾಸ್ತಿ ತಗೊಂಡ್ಲೇ ಇಲ್ಲ ಆಯ್ತಾ. ಅಂದ್ರೆ ತಗೊಂಡ್ಲಿಲ್ಲ ಅಂತಲ್ಲ, ಈಗೆಲ್ಲ ತಗೊಂತಿದ್ರು, ಬಟ್ ಸ್ಟಾರ್ಟಿಂಗ್ ಎಲ್ಲ ತುಂಬಾ ನಮ್ದೆ, ನಂದು, ಶ್ರೀದೇವಿದು, ಸುಷ್ಮಿತದು, ನಮ್ಮ 3 ಜನ ಸಿಸ್ಟರ್ಸ್ ಇದೆ. ಸ್ಕೂಲ್ಗಳೆಲ್ಲ ಕಾಂಪಿಟೇಷನ್ ಆದಾಗ ಪ್ರೈಸ್ ಎಲ್ಲ ಕೊಡ್ತಿದ್ರು. ಆಗ ಬಟ್ಲು ತಟ್ಟೆ ಅನ್ಕೊಂಡ್, ಲೋಟ ಬಟ್ಲು ತಟ್ಟೆ. ಫಸ್ಟ್ ಪ್ರೈಸ್ ಬಟ್ಲು, ಊಟದ ಬಟ್ಲು ಕೊಡುದು. ಸೆಕೆಂಡ್ ಪ್ರೈಸ್ ಸ್ವಲ್ಪ ಸಣ್ಣ, ಸ್ವಲ್ಪ ದೊಡ್ಡ ತಟ್ಟೆ, ತಿಂಡಿ ಎಲ್ಲ ತಿಂದ್ರಲ್ಲ ಅದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂಬೋ ತಟ್ಟೆ, ಆತರ. ಥರ್ಡ್ ಪ್ರೈಸ್ ಲೋಟ, ಹಾಗೆಲ್ಲ ಕೊಡ್ತಿದ್ರು. ಅದೇ ಸ್ವಲ್ಪ ಇಲ್ಲ ನಮ್ಮ ಮನೆಯಲ್ಲಿ. ನಾನು ಕೆಲವೊಂದ್ಸಲಿ ಊಟ ಮಾಡೋದು ಪ್ಲೇಟ್ ತಿರ್ಗಿಸಿಕೊಂಡ್ರೆ ಶ್ರೀ ಗಜಾನನ ಹಿರಿಯ ಪ್ರಾಥಮಿಕ ಶಾಲೆ ತೊಡ್ಕಟ್ಟು ಅಂತಾರೆ ನಮ್ಮ ಸ್ಕೂಲ್ ಹೆಸರು. ಸೊ ಎಷ್ಟು ಪ್ರೈಸ್ ಇತ್ತು ಆಗ. ಅದ್ರದ್ದು ವ್ಯಾಲ್ಯೂ ಗೊತ್ತಿಲ್ಲ. ಇವ್ರೆಂತೆಲ್ಲ ಊಟ ತಟ್ಟೆ ಕೊಡ್ತಿದ್ದೀರಲ್ಲ, ನಮ್ಗೆ ಮೆಡ್ಲು ಕೊಡ್ತಾನಲ್ಲ ಹೇಳಿ. ಬಟ್ ಎಷ್ಟು ಯೂಸ್ಫುಲ್ ಆಗುತ್ತಂತ ಈಗ ಅನ್ಸ್ತಿತ್ತು. ಯೂಸ್ಫುಲ್ ಅಲ್ಲ ಅಂತ ಅನ್ಸ್ತಿತ್ತು ಈಗ. ಓಕೆ, ಚಂದ ಐತಲ್ಲ ಇದು. ಹಾ, ನಂಗೆ ಇಷ್ಟ ಆಯ್ತು ಇದು. ಲೈಕ್ ಇಟ್. ಸೊ ಇದನ್ನ ಇಟ್ಕೊಂಬ, ವಾಪಸ್ ಕೊಡುದಿಲ್ಲ. ಅಂಡ್ ನಾನು ಈ ಸಲ ಎಲ್ಲಾನು ಅಮೆಝಾನ್ ಅಲ್ಲೇ ಕಾಣ್ತಿದ್ದೆ, ಫ್ಲಿಪ್ಕಾರ್ಟ್ ಅಲ್ಲಿ ಕಾಣ್ತಾ ಇಲ್ಲ. ಬೇರೆ ಇದು ನೆಸ್ಟೇಶಿಯಾದಲ್ಲೂ ಚೆನ್ನಾಗಿದೆ, ಬಟ್ ಈ ಅಮೆಝಾನ್ ಅಲ್ಲೂ ನೆಸ್ಟೇಶಿಯಾದೆಲ್ಲ ಕೆಲವು ಪ್ರಾಡಕ್ಟ್ಸ್ ಇತ್ತು. ಜ್ಯೂಸ್ ಗ್ಲಾಸ್ ಆ ಥರದ್ದೆಲ್ಲ ನಾನು ತರಿಸಿದೆ ಅಮೆಝಾನ್ ಅಲ್ಲಿ. ಅದು ನೆಸ್ಟೇಶಿಯಾದು, ಅದೆಲ್ಲ ಒಳ್ಳೆ ಇತ್ತು. ಕಾಸ್ಟ್ಲಿ, ಬಟ್ ಪ್ರಾಡಕ್ಟ್ ಒಳ್ಳೆ ಇತ್ತು. 3ನೇ ಅಂಡ್ ಇದೆ ಎಂತ ಗೊತ್ತಾ, ಇದು ನಂಗೆ ಇಷ್ಟ ಆಯ್ತು ಅಂತ ಹೇಳಿ ನಾನು ಎಂದೆಲ್ಲ ಆರ್ಡರ್ ಮಾಡಿದೆ. ಇಷ್ಟ ಇಲ್ಲ ಅಂದ್ರೆ ರಿಟರ್ನ್ ಹಾಕು ಅಂತ. ಇದು ಸ್ನ್ಯಾಕ್ಸ್ ಪ್ಲಾಟರ್ ವಿತ್ 3 ಬಾಲ್ಸ್ ಆಯ್ತಾ. ಇದು ಸ್ನ್ಯಾಕ್ಸ್ ಪ್ಲಾಟರ್ ಹಿಂಗಿರುತ್ತೆ. ಸ್ನ್ಯಾಕ್ಸ್ ಪ್ಲಾಟರ್ ಇದು. ಓಕೆ, ತೋರಿಸ್ತೆ ನಾನು ಇದರಲ್ಲಿ. ಕ್ಯೂಟ್ 3 ಬೌಲ್ ಇತ್ತು. ಸ್ನ್ಯಾಕ್ಸ್ ಪ್ಲಾಟರ್. ಗಮ್ ಹಾಕಿದ್ರೆ ಇದಕ್ಕೆ ಹೆಂಗ್ ಮಾಡಿರಿ ಇದನ್ನ? ಇದ್ರೊಳಗಡೆ ಏನೋ ಗಮ್ ಎಂತದೋ ಹಾಕ್ದಂಗೆ ಇತ್ತಪ್ಪ. ಗ್ಲೂ. ಸೆಕೆ ಓಕೆ. ಇದು ಇದ್ರೊಳ್ಳೆ ಗಮ್ಮ ಎಂತ ಇದು? ಮೇಲ್ಗಡೆ ಏನೋ ಇದೆ, ಇದ್ರೊಳಗಡೆ ಒಂಥರ ಶೈನಿ ಹೊಡಿತೈತೆ ಅಂತ ಗೊತ್ತಿಲ್ಲ. ಇದು ಗ್ಲೂ ತರ ಅಂತ ಹಾಕ್ದಂಗೆ ಇತ್ತಪ್ಪ. ನೋಡುವ, ಇಷ್ಟ ಆಯ್ತು ನಂಗೆ. ನಾನು ಈ ಸರಿ ನಾನು ಆರ್ಡರ್ ಮಾಡೋದು ಎಲ್ಲಾನು ನಂಗೆ ಫೋಟೋದಲ್ಲಿ ಕಂಡೆ ಇದು ಒಳ್ಳೆ ಇರುತ್ತೆ ಅಂತ ಅನ್ಸ್ತಿತ್ತು. ಹಂಗೆ ಒಳ್ಳೆ ಇತ್ತು. ಈಗ ಓಪನ್ ಮಾಡೋದು 3 ಕೂಡ ಚಂದ ಇತ್ತು. ಪ್ರೈಸ್ ಸ್ವಲ್ಪ ಜಾಸ್ತಿನೇ, ಬಟ್ ಪ್ರಾಡಕ್ಟ್ ಚೆನ್ನಾಗಿದೆ. ಎಸ್, ಟಂಟರಾಯ್, ತೆಗೆದುಕೊಳ್ಳಿ. ಇದು ಒಳಗಡೆ ಎಂತಂತ ನಂಗೆ ಗೊತ್ತಿಲ್ಲ. ಎಂತದ್ದು ಪಾಲಿಶ್ ಮಾಡಿದ್ದೆ, ಎಂತದ್ದು ಗಮ್ಮ ನಂಗೆ ಇದೆ ಅಂತ ಹಾಕಿದ್ರು. ಈ ತರ ಐತೆ. ಸ್ನ್ಯಾಕ್ಸ್ ಪ್ಲಾಟರ್ ಇದು ನೈಸ್ ಅಲ್ಲ, ಚೆನ್ನಾಗಿದೆ. ಸೊ ಇದು ಪಾಸ್. ಔಟ್ ಆಫ್ 10 ಇದಕ್ಕೆ 9 ಕೊಡ್ತೇನೆ. ಇಷ್ಟ ಆಯ್ತು ನಂಗೆ ಇದು. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಥರದ್ದು ನಾನು ಯೂಸ್ ಮಾಡಿಲ್ಲ ಮೊದಲು. ತುಂಬ ಸೆಕೆ ಹತ್ತಲ್ಲ ಆಗ ಅನ್ಸುತ್ತಲ್ವ, ಅಷ್ಟು ಬೇಗ ಚಳಿ ಬರಲಿಯಪ್ಪ. ಅದೇವ ಸೆಕೆ ತಡುಕಾತಿಲ್ಲ, ಸೆಕೆ ಅನ್ಸುತ್ತೆ. ಚಳಿ ಬಂದರೂ ತಡುಕಾತಿಲ್ಲ. ಸೆಕೆ ಅದು ಕಷ್ಟ, ಚಳಿ ಯಾರು ಕಷ್ಟ. ಮಳೆಗಾಲಕ್ಕೆ ಗುಡುಗು ಸಿಡ್ಲು. ಈಗೆಲ್ಲ ಮೊದಲಿನ ಥರ ಗುಡುಗು ಸಿಡ್ಲು ಬರ್ತಿಲ್ಲ ಬಿಡಿ, ಹೇಳುದು. ಎಲ್ಲ ಕಾಲಕ್ಕೂ ಒಂದೊಂದಿರುತ್ತೆ. ಇದೆಂತಪ್ಪ, ಎಲ್ಲಿಂದ ಓಪನ್ ಮಾಡ್ಲಪ್ಪ? ಸೊ ಎಂತ ಇದು? ಇದು ನೀರು ಕುಡಿಯುವ ಲೋಟ. 6 ಪೀಸಿಗೆ
679 ರುಪೀಸ್. 6 ಪೀಸಿಗೆ ಇದು 679 ರುಪೀಸ್. ಇದು ಇಲ್ಲಿ ತೋರಿಸ್ನಲ್ಲ ಮತ್ತೆಂತ ಎಂಥದ್ದು ಇದ್ರದ್ದು ಡಿಫ್ರೆನ್ಸ್ ಅಂದರೆ ಇಲ್ಲಿ ಏನಿದೆ ಅಂತ ಫ್ಲೋರಲ್ ಡಿಸೈನ್ ಇತ್ತು, ಫ್ಲೋರಲ್ ಡಿಸೈನ್ ಇತ್ತಿದ್ರ ಅದಕ್ಕೆ ತೋರಿಸ್ತೀನಿ. ಸೊ ಒಂದೇ ಓಪನ್ ಮಾಡುವ. ಕ್ಯೂಟ್ ಅಲ್ಲ, ಫ್ಲೋರಲ್ ಡಿಸೈನ್ ಇದರಲ್ಲೇ. ಸೊ ನಾನು ಹೇಳಿದ್ನಲ್ಲ, ಇವನ್ ಗ್ಲಾಸು ಸಹ ನನ್ನ ಹತ್ರ ಇಲ್ಲ, ಎಲ್ಲದು ಅಮ್ಮನ ಮನೆದೆ ತಗೊಂಡು ಬಂದಿದೆ. ಸೊ ಎಲ್ಲಾನು ಆರ್ಡರ್ ಮಾಡ್ಕ ನಂಗೆ ಇದೇ ರೀತಿ 6 ಗ್ಲಾಸಸ್ ಇದೆ. ಚಂದ ಇತ್ತು, ಇಷ್ಟೆಲ್ಲ ದುಡ್ಡು ಕೊಟ್ರ ಮೇಲೆ ಚಂದ ಇರ್ಕೆ ಅಲ್ಲ, ಚಂದಲ್ಲಿರು ವಾಪಸ್ ಹಾಕೋದಷ್ಟೇ. ತುಂಬಾ ಯುನೀಕ್ ಆಯ್ತು ಅನ್ಸ್ತಾ, ನಾನು ಅದಕ್ಕೆ ಇದನ್ನ ತರಿಸಿದೆ. ಸೊ ಅದೇ ರೀತಿ 6 ಪೀಸ್ ಇತ್ತು, ಇನ್ನು 3 ಇತ್ತಿದ್ರಂಗೆ. ಸೊ ಇದಕ್ಕೆ ನಾನು ಎಷ್ಟು ಕೊಡು ಗೊತ್ತಿಲ್ಲ, ಬಟ್ ತುಂಬಾ ಇಷ್ಟ ಆಯ್ತು, ಚಂದ ಇತ್ತು. ಯಾರೋ ಕೇಳಿದ್ರು ನಿಮ್ಮ ಹೇರ್ ಕೇರ್ ರುಟೀನ್ ತೋರಿಸಿ, ನೀವು ಹ್ಯಾರಿ ಅಂತ ತೋರಿಸಿ ಅನ್ಕೊಂಡ. ಅಯ್ಯೋ ನಂಗೆ ನೆಗೆ ಬಂತು, ನನ್ನ ಹೇರ್ ತೋರಿಸುವಷ್ಟು ಎಂತ ಚಂದ ಇತ್ತು ನನ್ನ ಹೇರ್ ಕೇರ್ ರುಟೀನ್ ಅಂತ. ಹಂಗೆಲ್ಲ ಕೇಳ್ಬಿಡಿ, ನಾವು ಓಕೆ ಮಾಡ್ತೆ ಅಂತ ಹೇಳಿ ಕಮೆಂಟ್ ಹಾಕಿದೆ, ಬಟ್ ಆ ಥರ ಎಂತ ಇಲ್ಲ, ಎಕ್ಸ್ಟ್ರಾಡಿನರಿ. ಮೊದಲು ತುಂಬಾ ಇಷ್ಟ ಸ್ಟ್ರೈಟ್ ಹೇರ್, 4 ಸಲ ಮಾಡ್ಕೊಂಡಿದ್ದೆ ಸ್ಟ್ರೈಟ್ನಿಂಗ್. ಅದು ಸ್ಟಾರ್ಟಿಂಗ್ ಮಾಡಿದಾಗ ಈ ಹೇರ್ ಕರ್ಲಿ ಹೇರ್ ಕಂಡು ಅದನ್ನ ಕಂಡವರೆಲ್ಲ ಹೇಳ್ತಿದ್ದೀರಿ, ಎಂತ ನಿನ್ ಮುಖ ಇಷ್ಟು ಲಕ್ಷಣ ಐತದ್ದು, ಹೇರ್ ಮಾಡ್ರ ಮೇಲೆ ಮುಖ ಕಳೆ ಗುಂದಿ ಹೋಯ್ತಾ, ಹಂಗಾಯ್ತು ಹಿಂಗಾಯ್ತು ಅಂತಿದ್ರೆ. ಅದು ಹಂಗೆ ಅಲ್ಲ, ಸಡನ್ ಆಗಿ ಫುಲ್ ಚೇಂಜಸ್ ಕಾಂಬತ್ತಿಗೆ ಯಾರಿಗಾದ್ರು ಅನ್ಸುತ್ತೆ. ಸೊ ಹಂಗೆ ಹೇಳದವ್ರು. ಮತ್ತೆ ನಂಗೆ ಅಯ್ಯೋ ಯಾಕಾರು ಮಾಡ್ಕೊಂಡೇನೋ ಅಂತ ಹೇಳಿ ಅನ್ಸುತ್ತೆ. ಮತ್ತೆ ತುಂಬಾ ಜನ ಶುರು ಮಾಡ್ರು ಕರ್ಲಿ ಹೇರ್ ಲಕ್ಕಿ, ಅದೊಂಥರ ಒಳ್ಳೇದು, ಅದು ಇಷ್ಟ, ಹಂಗೆ ಹಿಂಗೆಲ್ಲ ಒಬ್ರೊಬ್ರದ್ದು ಒಂದೊಂಥರ. ಕಡೆಗೆ ನಂಗೆ ಅನ್ಸ್ತು, ಹೌದು ನಾನು ಎಂತ ಚೇಂಜ್ ಮಾಡ್ಕೊಂಡೆ ಅಂತ. ಅದಾದ್ಮೇಲೆ ಮತ್ತೊಂದ್ಸಲಿ ಮದ್ವೆ ಟೈಮಲ್ಲಿ ಮಾಡ್ಕೊಂಡೆ. ಒಟ್ಟು 4 ಸಲ ಮಾಡ್ಕೊಂಡೆ. ಆಮೇಲೆ ಗೊತ್ತಾಯ್ತು, ಜಾಸ್ತಿ ಎಲ್ಲ ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ರೆ ಹೇರ್ ಎಲ್ಲ ಉದ್ರಿ ಹೊತ್ತು ಕಡೆ ಇಪ್ಪು ಕೂದಲು ಉದ್ರಿ ಹೋಯ್, ಮತ್ತೆ ಅದೆಲ್ಲ ಎಂತಕ್ ಬೇಕು. ಫಸ್ಟ್ ಮಾಡ್ಕೊಂಡು ಸ್ಮೂತ್ನಿಂಗ್, ಆಮೇಲೆ ಕೆರಾಟಿನ್. ಸೊ ಒಂದಕ್ಕೊಂದು ಹಾಪದೆ ಅಂತ ಯಾರಿಗೆ ಬೇಕದಲ್ಲ. ಸೊ ಅದಕ್ಕೆ ಬಿಟ್ಟೆ, ಅದು ಬೇಡ ನನ್ಗೆ ಈಗ ಇದ್ದ ಹೇರೇ ಚಂದ ಇತ್ತು ಸಾಕು ಅನ್ಕೊಂಡು ಅದ್ರ ಯೋಚನೆ ಬಿಟ್ಟೆ. ಅಂಡ್ ಹೇರ್ ಕೇರ್ ರೂಟೀನ್ ಅಂದಳಿ ಅಂತೆಲ್ಲ ಸಣ್ಣ ಪಚ್ಚಿಗೆ ಹೇರ್ ಚಂದ ಇಲ್ಲ ಅಂತ ಹೇಳಿ ಎಂತ ಅಂದ್ರೆ ಗಂಜಿ ಬತ್ತಲ್ಲ, ಅದು ಯಾರು ಹೇಳೋದೇನು ನಂಗೆ ಗೊತ್ತಿಲ್ಲ, ತಲೆಗೆ ಗಂಜಿ ಸಹ ಹಾಕಿದೆ ನಾನು. ಗಂಜಿ ಅಂದ್ರೆ ತೆಳಿ ಬತ್ತಲ್ಲ, ಅನ್ನದ ತೆಳಿ, ಅದು ಹಾಕಿದಿದೆ. ಅನ್ನ ತೆಳಿ ಭಾಗದಾಗ ಅದು ಯಾವುದೋ ಒಂದು ಬ್ಯೂಟಿ ಬುಕ್ ಇತ್ತು ನಂಗೆ, ಬ್ಯೂಟಿ ಟಿಪ್ಸ್ ಅಂತ ಹೇಳಿ ಯಾವುದೋ ಒಂದು ಬುಕ್ ಇದಿತ್ತು ನನ್ನ ಹತ್ರ. ಅದ್ರಲ್ಲಿ ಅದು ನಂಗೆ ಯಾರೋ ಕೊಟ್ಟದ ಅನ್ಸುತ್ತೆ, ನಮ್ಗೆ ಅಕ್ಕ ಕಸಿನ್ ಯಾರೋ ಕೊಟ್ಟದೆ ಅಂದದಪ್ಪ. ನಾವು ಈಗ ವಾಪಸ್ಸು ಕೊಡಲ್ಲ, ನೆನಪು ಹೋಯ್ತು ನಂಗೆ ಅಷ್ಟೇ, ಈಗ ನೆನಪಾಯ್ತು ಕಣಿ, ಎಲ್ಲಿಟ್ಟಿನೋ ಗೊತ್ತಿಲ್ಲ ಈಗ. ಸೊ ಅದ್ರಲ್ಲಿ ಇದಿತ್ತು, ತಲೆಗೆ ಗಂಜಿ ಹಾಕ್ರೆ ಹೇರ್ ಒಳ್ಳಾತ್, ಸಾಫ್ಟ್ ಆತ್ ಅಂತ ಹೇಳಿ. ಕಂಡೀಷ್ನರ್ ತರ ವರ್ಕ್ ಆತ್ ಅನ್ನೋ ರೀತಿ. ಸೊ ಹಂಗೆ ಅಂತ ಇದ್ದಿತ್ತ, ನಾನು ಅದಕ್ಕೆ ಟ್ರೈ ಮಾಡಿದ್ದೆ. ಅದು ನನ್ನ ತಂಗಿ ಈಗಳು ನೆನ್ಪು ಮಾಡ್ಕೊಂಡು ನಾಗಾಡ್ತಾಳು, ಸುಷ್ಮಿತಾ ಹೇಳ್ತಿರ್ತಾಳು. ಸೊ ಆ ಥರ ಮಾಡಿದೆ. ಮತ್ತೆ ನಾವು ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ತಿಂತೆ, ನೆನೆಸಿ ತಿಂಬೋದು. ಬಟ್ ಹೇರ್ ಕೇರ್ ರೂಟೀನ್ ಅಂದೇಳಿ ಅಂತಿದೆ ಅಂತ ಮಾಡೋಕೆ ಆಗ್ತಿಲ್ಲ. ನಾನೇ ಆರ್ಡರ್ ಮಾಡೋದು, ನಂಗೆ ಗೊತ್ತಿರ ನಾನು ಎಂತೆಲ್ಲ ಆರ್ಡರ್ ಮಾಡಿದೆ ಅಂತ. ಪ್ರಾಡಕ್ಟ್ ಅಷ್ಟು ಚಂದ ಇತ್ತಾಯ್ತಾ. ಸ್ಟೇನ್ಲೆಸ್ ಸ್ಟೀಲ್ ಸರ್ವಿಂಗ್ ಸ್ಪೂನ್ ಸೆಟ್ ಫಾರ್ ಹೋಮ್ ಆ್ಯಂಡ್ ಕಿಚನ್ ಯೂಸಸ್ ಆ್ಯಂಡ್ ಗಿಫ್ಟಿಂಗ್ ಪರ್ಪಸ್ ಆಲ್ಸೋ. 6 ಪೀಸ್ ಇದೆ ಇದು, ವೈಟ್ ಮತ್ತೆ ಸಿಲ್ವರ್ ಅಲ್ಲಿ. ಕಿಚನ್ ಐಟಮ್ ಎಲ್ಲ ಚಂದ ಇದ್ರೆ ಅಡ್ಗೆ ಮಾಡೋಕೆ ಖುಷಿ ಆಗ್ದಲ್ಲ. ಇದು ಜುವೆಲ್ ಗಿಫ್ಟ್ ಮಾಡ್ದಂಗೆ ಇರತ್ತೆ, ಕಮ್ಗೆ ಫುಲ್ಲು ಸಿಲ್ವರ್ ಹಂಗೇನೋ ಅನ್ಸುತ್ತೆ. ಸೌಂಟ್ ನಮ್ಮ ಇದ್ರಂಗೆ ಹೇಳೋದು, ಸೌಂಟ್ ಅಡ್ಗೆ ಮಾಡ್ತಾರಲ್ಲ ಅದ್ರದ್ದು ಎಲ್ಲದು. ಬಟ್ ಎಷ್ಟು ಚಂದ ಇತ್ತಂತೆ ಕಾಣಿ, ವಾವ್ ಸೂಪರ್. ಫುಲ್ ಇದಕ್ಕೆಲ್ಲ ಎಂತ ದಿಗ್ಬಂಧನ ಮಾಡಿ ಇಟ್ಟೆ, ಗಟ್ಟಿ ಮುಟ್ಟಿತ್ತೆ ನಮ್ಗೆ ಯಾರಿಗೂ ಹೊಡೆದ್ರೆ. ನಿಮ್ಗೆ ಹೆಂಗ ಅನ್ಸ್ತು ಈ ಪ್ರಾಡಕ್ಟ್? ನಾನು ಕೇಳ್ಬೋದು, ಈ ಪ್ರಾಡಕ್ಟ್ ನಿಮ್ಗೆ ಎಂತ ಅನಿಸ್ತು ಕಮೆಂಟ್ ಹಾಕಿ. ಹ್ಯಾಂಡ್ ಗ್ರೈಂಡರ್ ಅದು, ಈಗ ಕಾಳು ಮೆಣಸೆಲ್ಲ ಹಾಕಿ ಗ್ರೈಂಡ್ ಮಾಡೋದಾದ್ರೆ. ಸೊ ಇದು ಕವರ್ ಎಲ್ಲ ತೆಗ್ದಿರ್ ಮಕ್ಕಳು ಆಲ್ರೆಡಿ ಇದನ್ನ. ಸೊ ಅಡ್ಜಸ್ಟ್ಮೆಂಟ್ ಎಲ್ಲ ಇತ್ತಂತಪ್ಪ ಇದು ಇದ್ರ ಒಳಗಡೆ. ಸೊ ಇದರಲ್ಲಿ ಕಾಳು ಮೆಣಸು, ಕೊತ್ತಂಬರಿ ಕಾಳು ಎಲ್ಲ ಹಾಕೊಂಡು ನಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳೋದು. ಫ್ಲೇಕ್ಸ್
ಅದು ಫ್ಲೇಕ್ಸ್ ಎಲ್ಲ ಬೇಕಿದ್ರೆ ಇದ್ರದ್ದು ಚಿಕ್ಕ ಚಿಕ್ಕದು ಎಂತ ಸ್ಲೈಸ್ ಎಲ್ಲ ಮಾಡ್ಕೊಂಬಂಗಿದ್ರೆ ತೆಳು ತೆಳು ಮಾಡಿ ಹಾಕೋದು, ಹಾಕಿ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಇಷ್ಟೆ. ಸೊ ಇದೇನು ಗೊತ್ತಾಯ್ತಾ? ಸ್ನ್ಯಾಕ್ಸ್ ಹಾಕೊಂಡು ಇಲ್ಲಿ ಸಾಸ ಏನಾದರೂ ಚಟ್ನಿ ಹಾಕೊಂಡು ತಿಂಬಕ್ಕೆ, ಚಿಪ್ಸ್ ಅಥವಾ ಬೇರೆ ಏನಾದರೂ ಬಜ್ಜಿ ಬೋಂಡ ಎಲ್ಲ ಮಾಡಿದಾಗ ಇದನ್ನ ಇಲ್ಲಿ ಇಟ್ಕೊಂಡು ಇಲ್ಲಿ ತಿಂಬಕ್ಕೆ ತೋರಿಸ್ದೆ ಪ್ಲೇಟನ್ನು. ಹೀಗೆ 954 ರುಪೀಸ್. ನಂಗೆ ಆರ್ಡರ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ, ಇದನ್ನ ವಾಪಸ್ ಹಾಕೋದೆ. ಸೊ ಅಲ್ಲ ಚೆನ್ನಾಗಿದೆ, ಬಟ್ ನಾನು ಎಲ್ಲದನ್ನು ಯಾವುದೆಲ್ಲ ನಾನು ಆರ್ಡರ್ ಮಾಡಿದ ಆಲ್ಮೋಸ್ಟ್ ರಿಟರ್ನ್ ಆಪ್ಷನ್ ಇತ್ತಂತೇಳಿ ಕಂಡೇ ಮಾಡೋದು. ಕೆಲವೊಂದೆಲ್ಲ ರಿಪ್ಲೇಸ್ಮೆಂಟ್ ಇರುತ್ತೆ, ಆ ಥರದ್ದು ಮಾಡಲಿಲ್ಲ. ರಿಟರ್ನ್ ಆಪ್ಷನ್ ಇದೆ, ಅದು ಮಾತ್ರ ಮಾಡಿಟ್ಟಿದೆ. ಅಷ್ಟು ರಿಪ್ಲೇಸ್ಮೆಂಟ್ ಅಂದರೆ ನಂಗೆ ತುಂಬ ಇಷ್ಟ ಆಯ್ತು, ಇನ್ನು ನಾನು ವಾಪಸ್ ಕೊಡೋದೇ ಇಲ್ಲ ಅಂದ್ಕೊಂಡದ್ದು ಮಾತ್ರ. ರಿಪ್ಲೇಸ್ಮೆಂಟ್ ಇದ್ದರೆ ಮಾಡ್ತಿದ್ದೆ, ಇಲ್ಲ ಅಂದರೆ ಮಾಡಲಿಲ್ಲ. ಇದನ್ನು ಹಾಗೆ ನಾನು ಯಾವತ್ತೂ ತರಿಸ್ಕಿದ್ದಿತ್ತು. ಹೌ ಟು ಕೇರ್ ಫಾರ್ ಯುವರ್ ಟ್ರಿಪ್ ಪ್ಲೇ ಸ್ಟೈನ್ಲೆಸ್, ಇಂಡಸ್ ವ್ಯಾಲಿ ಅವರದ್ದು ಅಥೆಂಟಿಸಿಟಿ ಕಾರ್ಡ್. ಇನ್ನೂ ಎಲ್ಲ ತಗೊಂಡು ಅನ್ಕೊಂಡು ಕೊಟ್ಟಿತ್ತು. ಓಕೆ, ಇದೆಲ್ಲ ಮತ್ತೆ ನೋಡುವ. ಹಾ 3.9 ಲೀಟರ್ ಇದು, 2.2 kg, 3.9 ಲೀಟರ್ ಇದು. ಇದಕ್ಕೆ 2719 ಒಳ್ಳೆ. ವಾವ್, ರಿಯಲಿ ಎಲ್ಲರ ಹತ್ರ ಇರುತ್ತಲ್ಲ, ಹೆಚ್ಚಾಗಿ ಇರ್ತದೆ ಈ ಥರದ್ದು ಬಣಾಲೆ. ಆ್ಯಂಡ್ ಅದನ್ನು ಮುಚ್ಚಲಿಕ್ಕೆ ಮುಚ್ಚಳ ಇಂಡಸ್ ವ್ಯಾಲಿದು. ಇದು ಹೆಂಗಿತ್ತು? ಇದು ಕಮೆಂಟ್ ಹಾಕಿ ಕಂಬ, ನಿಮಗೆ ಇಷ್ಟ ಆಯ್ತಾ? 2700ಗೆ ಇದು ವರ್ತ್ ಅನ್ಸ್ತಾ? ನೆಕ್ಸ್ಟು ಇಲ್ಲಿಂದ ಓಪನ್ ಮಾಡೋದಿದ್ದು. ಅಯ್ಯೋ, ಯಾವ ಕಡೆಯಿಂದ ಓಪನ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಇದನ್ನ ಮ್ಯಾಟ್ ಅಲ್ಲ, ಮ್ಯಾಟ್ ಇದು ಸ್ವಲ್ಪ ಜಾಸ್ತಿ ಕುಯ್ದಿದ್ರೆ ಮ್ಯಾಟ್ ಹರಿದೋಗ್ತೈತಿ. ಇದನ್ನು ನಾನು ಕೆಳಗಡೆ ಹಾಕಿ ತೋರಿಸ್ದೆ. ಇದೇ 3. ಇದು 3 ನಾನು ವಾಪಸ್ ಹಾಕ್ತೆ, ಯಾಕಂದರೆ ನಮ್ಮ ಮನೆಗೆ ಇದು ಸೂಟೇ ಆಗ್ತಿಲ್ಲ. ನಮ್ಮ ಫ್ಲೋರ್ ಇತ್ತಲ್ಲ, ನೆಲ, ಅದಕ್ಕೆ ಇದು ಮ್ಯಾಚ್ ಆಗ್ತಿಲ್ಲ. ಸ್ವಲ್ಪ ಡೀಸೆಂಟ್ ಇದ್ದದ್ದು ಆರ್ಡ್ರ್ ಮಾಡ್ಕಿದ್ದಿತ್ತು, ಯಾವುದೋ ಯೋಚನೆಯಲ್ಲಿ ಇದು ಆರ್ಡ್ರ್ ಮಾಡಿದೆ. ಸೊ ಇದನ್ನು ವಾಪಸ್ ಹಾಕ್ತಾಯಿದ್ದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೆ. ನೆಕ್ಸ್ಟ್ ಇನ್ನೂ ತುಂಬ ಪ್ರಾಡಕ್ಟ್ಸ್ ಎಲ್ಲ ಆರ್ಡರ್ ಮಾಡಿದೆ, ಮನೆಗೆ ಬರ್ತಾ ಇತ್ತೀಗ. ಇನ್ನೊಂದು 25,000-30,000 ಐಟಮ್ ಇತ್ತು ಅನ್ಸುತ್ತೆ. ಸೊ ಒಂದೊಂದೇ ಬರ್ತಿತ್ತು, ಇನ್ನೂ ಶಾಪಿಂಗ್ ಇತ್ತು. ಸೊ ನೋಡುವ, ಜಾಸ್ತಿ ಆನ್ಲೈನಲ್ಲಿ ಮಾಡ್ತಿದ್ದೆ. ಡಿ ಮಾರ್ಟಿಗೆ ಹೋಗ್ತಿದ್ದೆ ಊರಿಗೆ ಬಂದು ಸ್ಟಾರ್ಟಿಂಗಲ್ಲಿ. ಬಟ್ ಅಲ್ಲಿ ಎಂತ ಅಂದ್ರೆ ನಂಗೆ ಅಷ್ಟು ಸಿಕ್ಕಲಿಲ್ಲ, ಆಪ್ಷನ್ಸೇ ಸಿಗಲಿಲ್ಲ ಡಿ ಮಾರ್ಟಲ್ಲಿ. ಇಲ್ಲಿ ಉಡುಪಿಯಲ್ಲಿ ಏನೋ ಗೊತ್ತಿಲ್ಲ, ಫಸ್ಟ್ ಇಷ್ಟ ಆಗಲಿಲ್ಲ. ಆನ್ಲೈನೇ ಬೆಸ್ಟ್ ಅನಿಸ್ತು. ಕೆಲವೊಂದ್ಸಲಿ ಅನಿಸ್ತು ಆನ್ಲೈನ್ಗಿಂತ ಆಫ್ಲೈನಲ್ಲಿ ಕಂಡಕ್ಕೆ ಏನು ತಗೊಂಬ ಅಂತೇಳಿ ಹೇಳಿ. ಬಟ್ ಅಲ್ಲಿ ಸಿಗದೇ ಇದ್ದಾಗ ಎಂತ ಮಾಡೋದು, ಆನ್ಲೈನಿಗೆ ಹೋಗಕ್ಕೆ. ಬಟ್ ಆರ್ಡ್ರ್ ಮಾಡೋದೆಲ್ಲನೂ ಚಂದನೇ ಇತ್ತು, ಒಳ್ಳೆ ಇತ್ತು. ಸೊ ನಿಮಗೆ ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ಆ್ಯಂಡ್ ಸಜೆಷನ್ ಕೂಡ ಕೊಡಿ, ನಿಮ್ಮ ಸಜೆಷನ್ಸ್ ಕೂಡ. ಓಕೆ, ಬಾಯ್ ಬಾಯ್.